ನಮಸ್ಕಾರ ಮಾಡಿದ್ರೆ ಗೌರವ ಕೊಡಬೇಕಲ್ಲ. ವೈದ್ಯರಿಗೆ ಗೌರವ, ಔಷಧಿಗೆ ಗೌರವ ಕೊಡೋದಾತಂದ್ರೆ ನಾವು ನಮ್ಮ ಮಟ್ಟದಲ್ಲಿ ಮೊದಲ್ತಾರೆ. ಈಗ ವೈದ್ಯರು ಹೇಳುವವರಿದ್ದಾರೆ, ಪಥ್ಯ ಏನ್ ಮಾಡಬೇಕು, ಏನ್ ತಿನ್ನಬೇಕು, ಏನ್ ತಿನ್ನಬಾರದು. ಅವರು ಹೆಸರನ್ನು ತಗೊಂಡು ಔಷಧಿ ತಗೊಳ್ರಿ. ಅದೇ ನಮಗೆ ಕೊಡಬೇಕಾದಂತಹ ಒಂದು ಕಾಣಿಕೆಯನ್ನು. ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳಿ ಔಷಧ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಿದೆ. ಯಾವುದೇ ಔಷಧ ಯಾರು ಪಥ್ಯದ ಮೇಲೆ ಇರ್ತಾರೆ, ನಿರಂತರವಾಗಿ ಪಥ್ಯ ತರಂಗಿಲ್ಲ. ಯಾಕಂದ್ರೆ ಗುಳಿಗೆ ತಿನ್ನಬೇಕು, ಮತ್ತೆ ಆ ಪಥ್ಯ ಮಾಡಬೇಕು. ಔಷಧಿಗೂ ಮತ್ತು ಆಹಾರಕ್ಕೂ ಮೇಲೆ ಕಡಿಮೆಂತರೂ ಆಗಂಗಿಲ್ಲ. ಆಮೇಲೆ ಮತ್ತೆ ವೈದ್ಯರಿಗೆ ಏನಾದರೂ ಹೆಸರು ಇಡ್ತಾ ಹೋಗುದು. ಅಂತ ಕಾರ್ಯಗಳು ಸಾಕಷ್ಟು ನಾವು ಕೇಳಿ ಇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಬಂಧುಗಳೇ. ಕಾರಣ ನಮ್ಮ ಲಕ್ಷ್ಮೇಶ್ವರದ ಮಾಜಿ ಪುರಸಭಾ ಸದಸ್ಯರು ಹಿರಿಯರು ಆದಂತಹ ಶ್ರೀಯುತ ನಿಂಗಪ್ಪ ವೇದಿಕೆಯನ್ನ ಅಲಂಕರಿಸಬೇಕಾದ ವಿನಂತಿ. ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೇಶ್ವರದ ಪ್ರಥಮ ಪ್ರಜೆ ಅವರ ಮೊದಲು ಗಿಣ್ಣದ ಪದಾರ್ಥ. ಈಗ ಲಕ್ಷ್ಮೇಶ್ವರ ನಗರದ ಯಾವತ್ತೂ ನನ್ನ ಆತ್ಮೀಯ ಬಂಧುಗಳೇ, ಈ ಒಂದು ಮಹಾಯಜ್ಞ ನಮ್ಮ ಪೂಜ್ಯ ಮಾಡಿದಷ್ಟೇ ಇದರ ಉಪಯೋಗ ಆಗ್ತದೆ ಅಂತ ಪದೇ ಪದೇ ಈಗ ಸಂಘಟಕರು ಹೇಳಾರ. ಈ ಒಂದು ಮಹಾಯಜ್ಞ ಇದರ ಸದುಪಯೋಗ ನಾವೆಲ್ಲ ತೋರೋಣ ಅಂತ ಈ ಒಂದು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಿ. ಅದೇ ತರನಾಗಿ 65 ವರ್ಷಗಳ ಪರ್ಯಂತ ಪಾದಯಾತ್ರೆ ಬಂದಾರ. ಅವ್ರಿಗೂ ಒಂದು ಸೇವಾ, ಈ ಒಂದು ಮಂತ್ರಾಲಯ ಪಾದಯಾತ್ರೆ ಸೇವಾ ಅವ್ರಿಗೆ ನಿಜವಾಗಿ ಈ ಒಂದು ಕಾರ್ಯಕ್ರಮಕ್ಕೆ. ಗರ್ಭಿಣಿಯರಿಗಂತೂ ಮೊದಲು ತಗೋಬೇಡ್ರಿ ಇದನ್ನ. ಗರ್ಭಪಾತ ಆಗೋ ಸಂಭವ ಇರುತ್ತೆ. ಬಹಳ ತೀಕ್ಷ್ಣ ಔಷಧಿ ಇದೆ. ನೀವಿಲ್ಲ ಔಷಧಿ ತಗೊಂಡು ಇವನ್ನ ತಿನ್ಲೇಬಾರ್ದು ಅಂದ್ರೆ ಮಾತ್ರ ನಿಮ್ಮ ರೋಗ ಕಡಿಮೆ ಆಗುತ್ತೆ. ಈ ರೋಗದ ಈಗ ಈ ಸಭೆಯ ಕೇಂದ್ರ ಕಾರ್ಯಕ್ರಮ ಗರ್ಭಿಣಿ ಸ್ತ್ರೀಯರಿದ್ದರೆ ಅವ್ರು ದಯಮಾಡಿ ಗರ್ಭಿಣಿ ಸ್ತ್ರೀಯರು ಯಾರು ದಯಮಾಡಿ ಈ ಔಷಧ ತಗೋಬೇಡ್ರಿ. ಚಿಕ್ಕ ಮಕ್ಕಳು ಸಹಿತ ಇದನ್ನ ಒಂದೊಂದು ತಗೋಬೇಡ್ರಿ. ಅಂದ್ರೆ ಈ ಅಸ್ತಮಾ ಆ ಪ್ರಕೃತಿ ಒಳಗಾದಂತಹ ಬದಲಾವಣೆ ಟೈಮ್ನ್ಯಾಗ ನೀವು ತಗೊಂಡ ಮಾತ್ರ ಅದರ ಸಂಪೂರ್ಣವಾದಂತಹ. ನಾನು ಸಿರ್ಸಿಯಿಂದ ಬಂದಿದ್ದು. ನಮ್ಮ ಚಿಕ್ಕಮ್ಮ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದು. ಫಸ್ಟ್ ವರ್ಷ ನಾನು ಬರ್ತಾ ಇರೋದು. ಕಡಿಮೆ ಆಗುತ್ತೆ ಅಂದರೆ ಏನು ಪಥ್ಯ ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಇಂಗ್ಲೀಷ್ ಮೆಡಿಸನ್ ಮಾಡ್ತಾ ಇಲ್ಲ. ಈಗ ಜಸ್ಟ್ ಸ್ಟಾರ್ಟ್ ಆಗಿತ್ತು, ಗೊತ್ತಾಯಿತು, ಅದಕ್ಕೆ ಬಂದೆ. ಕಡಿಮೆ ಆಗುತ್ತೆ ಅಂತ ಒಂದು ಮನಸ್ಸಲ್ಲಿದೆ. ಆರೋಗ್ಯದ ಉಸಿರಾಟ ಪ್ರಾಬ್ಲಮ್ ಆಗ್ತಿತ್ತು. ಸ್ವಲ್ಪ ಓಡಾಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಸ್ವಲ್ಪ ಎಣ್ಣೆ ಐಟಮ್ ತಿಂದರೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಇದು ಮೆಡಿಸಿನ್ ಮಾಡಿ ನೋಡೋಣ ಅಂತ ವರ್ಷಕ್ಕೊಂದ್ಸಲ ಬಂದರೆ ಆಯಿತು. ಇಷ್ಟೆಲ್ಲ ಜನಕ್ಕೆ ಹುಷಾರಿರಲ್ವಾ, ಮತ್ತು ಇಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ. ಖುಷಿ ಅನ್ನಿಸ್ತು. ಅದು ಆಯುರ್ವೇದಿಕ್ಕು, ಬೇರು ನಾರು ಆ ಥರ. ಅದೇ ಇಷ್ಟು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ಆಗ್ತಾ ಇದೆ. ಕಡಿಮೆ ಆದರೆ ಎಲ್ಲರೂ ಬಂದು ತಗೊಳ್ಳಿ. ಆಯುರ್ವೇದಿಕ್ ಏನು ಸೈಡ್ ಎಫೆಕ್ಟ್ ಇಲ್ಲ.